Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಇನ್ನು ಲೋಕಸಭಾ ಚುನಾವಣೆ ನಡೀತಾ ಇರುವಂತಹ ಕಾರಣ ಯಾವುದೇ ರಾಜ್ಯದಲ್ಲೂ ಕೂಡ ತಮ್ಮ ಸರ್ಕಾರ ಸದ್ಯಕ್ಕಿರುವಂತಹ ಹಾಲಿ ಸರ್ಕಾರಗಳು ಸುಭದ್ರವಾಗಿರಬೇಕು ಅಂತ ಎಲ್ಲಾ ಪಕ್ಷಗಳು ಕೂಡ ಬಯಸ್ತವೆ. ಅಂತದರಲ್ಲಿ ಬಿಜೆಪಿಗೆ ಈಗ ಒಂದು ಅಗ್ನಿ ಪರೀಕ್ಷೆ ಎದುರಾಗಿದೆ. ಲೋಕಸಭೆ ಚುನಾವಣೆ ನಡೀತಿರುವಂತಹ ಈ ಹೊತ್ತಲ್ಲೇ ಬಿಜೆಪಿಯ ಹರಿಯಾಣ ಸರ್ಕಾರ ಏನಿದೆ ಅದು ಬಹುಮತವನ್ನ ಕಳೆದುಕೊಂಡಿದೆ. ಆ ಮೂಲಕ ಕಮಲ ಪಡೆಗೆ ದೊಡ್ಡ ಶಾಕ್ ಎದುರಾಗಿದೆ. ಹರಿಯಾಣದಲ್ಲಿ ಕಾಂಗ್ರೆಸ್ ಸರ್ಕಾರ ರಚನೆಗೆ ಕಸರತ್ತು ನಡೆಸ್ತಾ ಇದೆ. ಈಗಾಗಲೇ ಕಾಂಗ್ರೆಸ್ ನಾಯಕರು ಈಗಿರುವಂತಹ ಪಕ್ಷಕ್ಕೆ ಬಹುಮತ ಹೋಗಿದೆ, ನಾವು ಸರ್ಕಾರವನ್ನು ರಚಿಸ್ತೀವಿ ಅಂತ ಅಲ್ಲಿನ ಸ್ಥಳೀಯ ನಾಯಕರು ಈಗ ಹೇಳ್ತಿದ್ದಾರೆ. ಹಾಗಾದ್ರೆ ಹರಿಯಾಣದಲ್ಲಿ ಆಗ್ತಿರುವಂಥದ್ದೇನು, ಯಾಕೆ ಈ ಪಕ್ಷೇತರು ತಮ್ಮ ಬೆಂಬಲವನ್ನು ವಾಪಸ್ ಪಡೆದುಕೊಂಡ್ರು, ಹರಿಯಾಣದ ಹೈಡ್ರಾಮಾ ಏನು, ಬನ್ನಿ ರಿಪೋರ್ಟ್ ನೋಡೋಣ. ಹರಿಯಾಣದಲ್ಲಿ ಬಹುಮತ ಕಳೆದುಕೊಂಡ ಬಿಜೆಪಿ ಸರ್ಕಾರಕ್ಕೆ ನೀಡಿದ್ದ ಬೆಂಬಲ ವಾಪಸ್ ಪಡೆದ ಪಕ್ಷೇತರ ಶಾಸಕರು. ಲೋಕಸಭಾ ಚುನಾವಣೆ ವೇಳೆಯೇ ಬಿಜೆಪಿಗೆ ಬಿಗ್ ಶಾಕ್ ಎದುರಾಗಿದೆ. ಹರಿಯಾಣದ 3 ಪಕ್ಷೇತರ ಶಾಸಕರು ಬಿಜೆಪಿ ಸರ್ಕಾರಕ್ಕೆ ನೀಡಿದ್ದ ಬೆಂಬಲವನ್ನ ವಾಪಸ್ ಪಡೆದಿದ್ದಾರೆ. ಇದರಿಂದ ಬಿಜೆಪಿ ಸರ್ಕಾರ ಅಲ್ಪಮತಕ್ಕೆ ಕುಸಿದಿದ್ದು ಸಿಎಂ ನಯಬ್ ಸಿಂಗ್ ಸೈನಿ ಸರ್ಕಾರ ಸಂಕಷ್ಟಕ್ಕೆ ಸಿಲುಕಿದೆ. ಬಾದಶಾಹಪುರ ಶಾಸಕ ರಾಕೇಶ್ ದೌಲತಾಬಾದ್, ದಾದ್ರಿ ಶಾಸಕ ಸೋಮವೀರ್ ಸಾಂಗ್ವಾನ್, ಹುಂಡ್ರಿ ಶಾಸಕ ರಣಧೀರ್ ಗೋಲನ್ ಮತ್ತು ನಿಲೋಖೇರಿ ಶಾಸಕ ಧರಂಪಾಲ್ ಗೊಂಡರ್ ಸರ್ಕಾರಕ್ಕೆ ನೀಡಿದ್ದ ಬೆಂಬಲ ವಾಪಸ್ ಪಡೆದಿದ್ದಾರೆ. ಹರಿಯಾಣದಲ್ಲಿ ನಿರುದ್ಯೋಗ, ಬೆಲೆ ಏರಿಕೆ, ರೈತರ ಸಮಸ್ಯೆ, ಬಿಜೆಪಿ ಸರ್ಕಾರದ ವಿರುದ್ಧ ಜನಾಕ್ರೋಶ ಹೀಗೆ ಹಲವು ಕಾರಣಗಳನ್ನು ನೀಡಿ 3 ಸ್ವತಂತ್ರ ಶಾಸಕರು ಬೆಂಬಲ ಹಿಂಪಡೆದಿದ್ದಾರೆ. ಅಷ್ಟೇ ಅಲ್ಲ, 3 ಶಾಸಕರು ಕಾಂಗ್ರೆಸ್ಗೆ ಬೆಂಬಲ ನೀಡುವುದಾಗಿ ಘೋಷಣೆ ಮಾಡಿದ್ದಾರೆ. ಕಾಂಗ್ರೆಸ್ ನಾಯಕ ಹಾಗೂ ವಿರೋಧ ಪಕ್ಷದ ನಾಯಕ ಭೂಪೇಂದ್ರ ಸಿಂಗ್ ಹೂಡಾ ಅವರನ್ನ ಭೇಟಿಯಾಗಿ 3 ಶಾಸಕರು ಸುದ್ದಿಗೋಷ್ಠಿ ನಡೆಸಿದ್ದಾರೆ. ಹಾಗಿದ್ರೆ ಹರಿಯಾಣ ವಿಧಾನಸಭೆ ಬಲ ನೋಡೋದಾದ್ರೆ ಅಂದಹಾಗೆ ಒಟ್ಟು 90 ಸಂಖ್ಯಾಬಲದ ಹರಿಯಾಣ ವಿಧಾನಸಭೆಯಲ್ಲಿ ಸರ್ಕಾರ ರಚನೆಗೆ 45 ಶಾಸಕರ ಬಲ ಬೇಕು. ಆದರೆ ಬಿಜೆಪಿ 40, ಕಾಂಗ್ರೆಸ್ 30, ಜನನಾಯಕ ಜನತಾ ಪಕ್ಷದ 10 ಶಾಸಕರಿದ್ದಾರೆ. ಹಾಗೇನೆ ಸ್ವತಂತ್ರ ಅಭ್ಯರ್ಥಿಗಳು 6 ಶಾಸಕರಿದ್ರೆ ಇತರೆ ಅಭ್ಯರ್ಥಿಗಳು 2 ಇದ್ದಾರೆ. ಇನ್ನು 2 ಸ್ಥಾನ ಖಾಲಿ ಇದೆ. ಪ್ರಸ್ತುತ ಪರಿಸ್ಥಿತಿಯಲ್ಲಿ ವಿಧಾನಸಭೆಯ ಸದಸ್ಯರ ಸಂಖ್ಯೆ 88 ಇದ್ದು ಸದ್ಯ ಬಿಜೆಪಿ ಸರ್ಕಾರಕ್ಕೆ 43 ಶಾಸಕರ ಬೆಂಬಲವಿದೆ. ಅಂದ್ರೆ ಸರ್ಕಾರ ಅಲ್ಪ ಮತದಲ್ಲಿದೆ. ಬಿಜೆಪಿ ಸರ್ಕಾರದ ಬಹುಮತಕ್ಕೆ ಶಾಸಕರ ಕೊರತೆ ಇದೆ. ಇನ್ನು ವಿರೋಧ ಪಕ್ಷದಲ್ಲಿರೋ ಕಾಂಗ್ರೆಸ್ಗೆ ಬಿಜೆಪಿ ಸರ್ಕಾರ ಬೀಳಿಸಲು ಬೇಕಾದ ಶಾಸಕರ ಬೆಂಬಲವಿದೆ. प्रदेश में बदलाव निश्चित है और मैं तो ये भी कहूँगा कि ये सरकार अल्पमत में आ गई है. भाजपा सरकार अल्पमत में आ गई है. ಆದರೆ ಕಳೆದ ಬಜೆಟ್ ಅಧಿವೇಶನದಲ್ಲಿ ಬಿಜೆಪಿ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಅವಿಶ್ವಾಸ ಗೊತ್ತುವಳಿ ಮಂಡಿಸಿತ್ತು. ಧ್ವನಿ ಮತದ ಮೂಲಕ ಬಿಜೆಪಿ ಸರ್ಕಾರ ಜಯಗಳಿಸಿತ್ತು. ಈಗ 6 ತಿಂಗಳ ಕಾಲ ಸದನದಲ್ಲಿ ಅವಿಶ್ವಾಸ ನಿರ್ಣಯ ಮಂಡಿಸೋಕೆ ಸಾಧ್ಯವಿಲ್ಲ. ಇದರಿಂದ ಬಿಜೆಪಿ ಸರ್ಕಾರ ನಿರಾಳವಾಗಿದೆ. ಹರೀಶ್, TV9 ನವದೆಹಲಿ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.